ನಮಸ್ತೆ, ನಾನು ಎಂ.ಎಲ್. ಪ್ರಸನ್ನ, ಭಾರತಿ ಟೀಚರ್ ಚಿತ್ರದ ನಿರ್ದೇಶಕ. ಈ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ ಈ ಒಟ್ಟು 6 ವಿಭಾಗವನ್ನ ನಾನು ನಿಭಾಯಿಸಿದ್ದೀನಿ. ಚಿತ್ರ ತುಂಬಾ ಹೃದಯ ಸ್ಪರ್ಶಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಚಿತ್ರದ ಕಾನ್ಸೆಪ್ಟ್ ಬಂದು ಭಾರತಿ ಅನ್ನುವಂತ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಒಂದು ಕನಸು ಕಾಣ್ತಾಳೆ. ಕನಸನ್ನ ಸಾಧಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡ್ತಾಳೆ. ಯಾವ ರೀತಿ ತನ್ನ ಸಂಕಲ್ಪವನ್ನ ಸಾಧಿಸೋದಕ್ಕಾಗಿ ಹೋರಾಡ್ತಾಳೆ, ಎಷ್ಟೆಲ್ಲ ಕಷ್ಟ ನಷ್ಟ ಅಡೆತಡೆ ಸವಾಲುಗಳನ್ನ ಎದುರಿಸಿ ಪ್ರಯತ್ನದಲ್ಲಿ ಅವಳು ಗೆಲ್ತಾಳೆ ಅನ್ನುವಂತಹ ಕಥೆ ಭಾರತಿ ಟೀಚರ್. ಭಾರತಿ ಎನ್ನುವ 7ನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಬದಲಾಗುವ ಕಥೆಯೇ ಭಾರತಿ ಟೀಚರ್. ಈ ಸಿನಿಮಾದಲ್ಲಿ ಸಿಹಿ ಕೈ ಚಂದ್ರು ಅವರು ಶಿಕ್ಷಕರ ಪಾತ್ರ ಮಾಡಿದ್ದಾರೆ. ಆ ಹುಡುಗಿಯನ್ನ ಬೆಳೆಸದಂತಹ ಮೇಷ್ಟ್ರ ಪಾತ್ರ, ಮನಸ್ಸಿಗೆ ತಟ್ಟುವಂತಹ ಪಾತ್ರವನ್ನ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹಾಗೆ ಅಶ್ವಿನ್ ಹಾಸನ್ ಅವರಿದ್ದಾರೆ, ಗೋವಿಂದ ಗೌಡ ಅವರಿದ್ದಾರೆ. ರಂಗಭೂಮಿಯ ಕಲಾವಿದರುಗಳು ಈ ಚಿತ್ರಕ್ಕೆ ಅಭಿನಯದಲ್ಲಿ ತುಂಬಾ ಕೊಡುಗೆಯನ್ನ ನೀಡಿದ್ದಾರೆ. ಹಾಗೆ ತಾಂತ್ರಿಕವಾಗಿ ಎಂಬಿ ಹಳ್ಳಿಕಟ್ಟಿಯವರ ಛಾಯಾಗ್ರಹಣ, ಸುಜಿತ್ ನಾಯಕ್ ಅವರ ಸಂಕಲನ, ಇದೆಲ್ಲವೂ ಕೂಡ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟಿವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಚಿತ್ರದಲ್ಲಿ ಸುಮಾರು ಒಟ್ಟು 10 ಹಾಡುಗಳಿದ್ದು ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಈಗ ಆಲ್ರೆಡಿ ಅದರಲ್ಲಿ ಸಾಕಷ್ಟು ಹಾಡುಗಳು ಜನಪ್ರಿಯವಾಗಿದೆ, ಕೇಳಿದವರು ಅದ್ರ ಬಗ್ಗೆ ಅಭಿನಂದಿಸಿದ್ದಾರೆ. ಇದೇ ಜನವರಿ 16ರಿಂದ ಭಾರತಿ ಟೀಚರ್ ಬಹುತೇಕ ಕರ್ನಾಟಕದ ಒಂದು 100 ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ದಯಮಾಡಿ ಈ ಚಿತ್ರವನ್ನ ನೋಡಿ ಹರಸಿ. ಯಾಕೆ ನೋಡ್ಲೇಬೇಕು ಅನ್ನೋದಕ್ಕೆ ನಮಗೆ ಒಂದು 3 ಕಾರಣವನ್ನ ಕೊಡ್ತೀನಿ. ಈ ಚಿತ್ರದ ಕೊನೆಯಲ್ಲಿ ಒಂದು ಸಂದೇಶ ಇದೆ ಈ ಮಗುವಿಂದ. ಏನಪ್ಪಾ ಅಂದ್ರೆ, ಈ ಚಿತ್ರ ನೋಡಿ ತನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ, ಪ್ರತಿ ಮಕ್ಕಳು ಕೂಡ ಕನಿಷ್ಠ 10 ಜನಕ್ಕೆ ಒಂದು ವಿದ್ಯಾದಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಬೇಕು ಪ್ರತಿ ಮಕ್ಕಳು ಕೂಡ. ಆಗ ಇಡೀ ಕರ್ನಾಟಕದ ಎಲ್ಲರೂ ಕೂಡ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇನ್ನು 5 ವರ್ಷಗಳಲ್ಲಿ ಅಂತ ಒಂದು ಸಂದೇಶವನ್ನ ಹುಡುಗಿ ಕೊಟ್ಟಿರ್ತಾಳೆ. ಈ ಕಾರಣಕ್ಕಾಗಿ ಪ್ರತಿ ಮಕ್ಕಳು ನೋಡಿ ಈ ಚಿತ್ರದ ಸ್ಫೂರ್ತಿಯಿಂದ ಕನಿಷ್ಠ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡುವಂತಹ ಒಂದು ಸಂಕಲ್ಪ ಮಾಡ್ಲಿ ಅನ್ನೋದು ಆಶಯ. 2ನೇದು, ಪ್ರತಿ ಗುರುಗಳು, ಶಿಕ್ಷಕರು ಅನ್ನಿಸ್ಕೊಂಡವರು ಅವರು ಇದನ್ನ ನೋಡಿ ಕನಿಷ್ಠ 10 ಮಕ್ಕಳನ್ನ ಅವರು ಗುರುತಿಸಿ ಪ್ರೋತ್ಸಾಹಿಸಿ ಮಾರ್ಗದರ್ಶನ ಮಾಡಿದ್ರೆ ಆ ಒಬ್ಬೊಬ್ಬ ಗುರುವಿನ ಕೈಯಲ್ಲಿ ಕನಿಷ್ಠ ಒಂದು 100 ಜನ ಹೊಸ ಸಾಕ್ಷರರು ಸಿಗುವಂತ ಸಾಧ್ಯತೆಗಳಿರ್ತದೆ. ಹಾಗೆ ಇನ್ನು ಪೋಷಕರು ಮಕ್ಕಳನ್ನ ಪ್ರೋತ್ಸಾಹಿಸೋದಕ್ಕಾಗಿ ಅವರು ಇದನ್ನ ನೋಡ್ಬೇಕಾಗತ್ತೆ. ಯಾಕೆ ಪ್ರೋತ್ಸಾಹಿಸಬೇಕು ಅಂತಂದ್ರೆ, ಕಲಿಯುವ ಹಂತದಲ್ಲಿರ್ತಕ್ಕಂತ ಮಕ್ಕಳು ಕಲಿಸುವ ಹಂತಕ್ಕೆ ಬೆಳೆದಾಗ ಅವರಲ್ಲಿ ಒಂದು ಬೇರೆನೇ ಆದಂತ ಒಂದು ಪ್ರೌಢತೆ ಬೆಳೆಯುತ್ತೆ. ಅವರು ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಲಿಸಿ ಉತ್ತರಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಒಂದು ಘನತೆಯನ್ನ ಕಾಪಾಡಿಕೊಳ್ತಾರೆ. ಅವರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ, ಕಾಳಜಿ ಎಲ್ಲ ಬೆಳೀತಾ ಹೋಗ್ತವೆ. ಅವರನ್ನ ಒಂದು ಮೆಚೂರ್ಡ್ ಅನ್ನುವಂತಹ ರೀತಿಯಲ್ಲಿ ಬದಲಾಗಿಸಬೇಕು ಅಂದ್ರೆ ಮಕ್ಕಳನ್ನ, ಬೆಳೆಯುವ ಮಕ್ಕಳನ್ನ ಅವ್ರನ್ನ ಈ ರೀತಿಯ ಏನಾದ್ರು ಒಂದು ಸಂಕಲ್ಪ ಮಾಡಿಸಿ ಸಾಧನೆ ಹಾದಿಯಲ್ಲಿ ತೊಡಗಿಸಬೇಕು. ಇದಿಷ್ಟು ನಾವು ನಮ್ಮ ಚಿತ್ರವನ್ನ ಯಾಕೆ ನೋಡ್ಬೇಕು ಅಂತ ಅನ್ನುವಂಥದ್ದಕ್ಕೆ ನೀಡಿರ್ತಕ್ಕಂಥ ಕಾರಣಗಳು. ಸಿನಿಮಾ ಕೇವಲ ಸಂದೇಶಾತ್ಮಕವಾದಂತದ್ದಲ್ಲ, ಮನರಂಜನಾತ್ಮಕವಾಗಿದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ ಜನವರಿ 16ರಿಂದ ಪ್ರಾರಂಭವಾಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಕೇವಲ 50 ರೂಪಾಯಿಗೆ ನಾವು ಸಿನಿಮಾ ತೋರಿಸ್ತಾ ಇದ್ದೀವಿ. ಹೆಚ್ಚು ಜನರನ್ನ ಮುಟ್ಟಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರಗಳಿಗೆ ಬಂದು ನೋಡಿ ಹರಸಿ ಹಾರೈಸಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೆ ಜನವರಿ 16 ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗಲಿದೆ. ಈ ಸಿನಿಮಾದ ಲೈನ್ ಹೇಳೋದಾದ್ರೆ, ಒಬ್ಳು 7ನೇ ಕ್ಲಾಸ್ ಓದುತ್ತಿರುವ ಹುಡುಗಿ, ಚಿಕ್ಕ ಹುಡುಗಿ, ಇಡೀ ಊರಿಗೆ ಕನ್ನಡದಲ್ಲಿ ಓದೋದು ಬರೆಯೋ ಹಾಗೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೋತಾಳೆ. ಆ ಕನಸು ನೆರವೇರುತ್ತಾ ಅನ್ನೋದೇ ನಮ್ಮ ಕಥೆ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಈ ಹಬ್ಬಕ್ಕೆ ನಮ್ಮ ಸಿನಿಮಾ ನೋಡಿ ಈ ಹೊಸ ತಂಡನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಕತೆ ಎಲ್ಲರೂ, ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರು ಎಲ್ಲರೂ ನೋಡ್ಬೇಕಾಗಿರೋದು. ಏಕೆ ಅಂದ್ರೆ ಪ್ರತಿ ಮಕ್ಕಳು ತಮ್ಮನ್ನು ತಾವು ನೋಡ್ಕೋತಾರೆ ಭಾರತಿ ಅನ್ನೋ ಪಾತ್ರದಲ್ಲಿ. ಪ್ರತಿ ಪೋಷಕರು, ಶಿಕ್ಷಕರು ಇದೇ ತರ ನಾವು ಮೂವಿಯಲ್ಲಿ ತೋರಿಸಿದೀವಿ. ಇಷ್ಟು ಬಲವಾದ ಬೆಂಬಲ ನೀಡಿದ್ರೆ ಪ್ರತಿ ಮಗುವಿಗೆ ಏನೇನೆಲ್ಲ ಸಾಧಿಸಬಹುದು ಅಂತ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ನಾವು ಬಿಲ್ಡ್ ಮಾಡಿದೀವಿ. ದಯವಿಟ್ಟು ಎಲ್ಲ ಮಕ್ಕಳು ಈ ಸಿನಿಮಾ ನೋಡ್ಬೇಕು ಅಂತ. ನಾವು ಸಿನಿಮಾದ ಟಿಕೆಟ್ ಪ್ರೈಸ್ ಎನಿ ಸಿಂಗಲ್ ಥಿಯೇಟರ್ ಇಡೀ ರಾಜ್ಯಾದ್ಯಂತ ಯಾವುದೇ ಸಿಂಗಲ್ ಥಿಯೇಟರ್ ಅಲ್ಲಿ ನೋಡಿದ್ರೆ 50 ರೂಪಾಯಿ ಮಾಡ್ಕೊಂಡಿದೀವಿ ಟಿಕೆಟ್. ಈಗ ನಿಮ್ಗೂ ಗೊತ್ತು, ಪ್ರತಿ ಯಾವುದೇ ಚಾಕ್ಲೇಟ್ ಆದ್ರೂ ಮಿನಿಮಮ್ ಇಡ್ಲಿ ವಡಾನೆ 65 ರೂಪೀಸ್ ಇರುತ್ತೆ. ನಾವು 50 ರೂಪಾಯಿ ಏನಕ್ಕೆ ಮಾಡಿದೀವಿ ಅಂದ್ರೆ, ನಮ್ಗೆ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲ ಮಕ್ಳಿಗೂ ರೀಚ್ ಆಗ್ಬೇಕಂತ ಈ ಕಥೆನ 50 ರೂಪೀಸ್ ಅನ್ನೋ ಕಾನ್ಸೆಪ್ಟ್ ನ ತಂದಿದೀವಿ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡ್ಬೇಕು. ಬೇರೆಯವ್ರು ಹೇಳ್ದಾಗೆ ಫಾಲ್ಸ್ ಹೋಪ್ಸ್ ಕೊಡೋದಲ್ಲ. ನಾವ್ ಏನ್ ಹೇಳೋಕ್ ಹೊರಟಿದೀವಿ, ನಮ್ಮ ಮೂವಿ ಬಗ್ಗೆ ನೀವು ನೋಡ್ಕೊಂಡ್ರೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾವೇನ್ ಕತೆ ಹೇಳಿದೀವಿ, ಈ ಮೂವಿ ಹೇಗಿರುತ್ತೆ ಅಂತ ಹೇಳಿದೀವಿ, ಅದು ಮಾತ್ರ ಇರುತ್ತೆ. ಹಾಗೂ ಎಷ್ಟೇ ಮೆಸೇಜ್ ನಾವು ಕೊಡೋಕ್ ಹೊರಟಿದ್ರು ಅಷ್ಟು ಎಂಟರ್ಟೈನಿಂಗ್ ಆಗಿ ನಾವು ಕೊಟ್ಟಿದೀವಿ. ಸುಮ್ನೆ 2 ಗಂಟೆಯಲ್ಲಿ 1 ನಿಮಿಷನೂ ಬೋರ್ ಆಗಲ್ಲ ಅಂತ ನಮ್ಮ ಇಡೀ ತಂಡ ನಿಮ್ಗೆ ಮಾತು ಕೊಡ್ತಾ ಇದೀವಿ. ದಯವಿಟ್ಟು ಈ ಜನವರಿ 16 ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಮ್ಮ ಹೊಸ
ತಂಡ ಹೊಸ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸ್ಬೇಕಂತ ನಿಮ್ಮೆಲ್ಲರಲ್ಲಿ ನನ್ನ ಕೋರಿಕೆ. ಬಾಬಾ ಕನ್ನಡಿಗ ಅಂತ ಒಂದೊಂದು ಸಾಂಗ್ ರಿಲೀಸ್ ಆಗಿದೆ. ಈಗಾಗಲೇ ಒಂದು ತಿಂಗಳ ಮೇಲೆ ಆಯ್ತು ಅದು ರಿಲೀಸ್ ಆಗಿ. ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್ ಬಜಾರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ದಯವಿಟ್ಟು ಸಾಂಗ್ ಕೇಳಿ, ನಿಮ್ಗೆ ಅನ್ಸುತ್ತೆ ಕನ್ನಡಿಗರ ಬಗ್ಗೆ, ಕನ್ನಡಿಗರ ಆಟಿಟ್ಯೂಡ್ ಬಗ್ಗೆ ಆ ಸಾಂಗ್ ಲಿರಿಕ್ಸ್ ಇರ್ತಕ್ಕಂಥದ್ದು. ದಯವಿಟ್ಟು ಆ ಸಾಂಗ್ ನ ಕೇಳಿ, ಇನ್ನಷ್ಟು ಆ ಸಾಂಗ್ ಎಲ್ಲ ಕಡೆ ಶಬ್ದ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಗೌಡ ಅಂತ ಹೇಳಿ. ಬೇಸಿಕಲಿ ನಾನು ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್. ಈ ಭಾರತಿ ಟೀಚರ್ ಸಿನಿಮಾಗೆ ನಾನು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದ್ದೀನಿ, ಪ್ಲಸ್ ಡಿಸ್ಟ್ರಿಬ್ಯೂಷನ್ ನಮ್ದೇ ಆಸ್ ಯೂಶುವಲ್. ಇವತ್ತಿನ ಮೇನ್ ಅಜೆಂಡಾ ನಾವು ಮಾತಾಡ್ತಾ ಇರೋ ರೀಸನ್ ಏನಂದ್ರೆ, ನಾವು ನಮ್ಮ ಭಾರತಿ ಟೀಚರ್ ಸಿನಿಮಾ 16ನೇ ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ. ಈ ಸಂಕ್ರಾಂತಿಗೆ ನಮ್ಮ ಒಂದು ಒಳ್ಳೆ ವಿಷಯ ಇರೋಂಥ, ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಕನ್ನಡ ಸಿನಿಮಾ ನಾವು ರಿಲೀಸ್ ಮಾಡ್ತಾ ಇದೀವಿ. ದಯವಿಟ್ಟು ಕನ್ನಡ ಸಿನಿಮಾಗೆ ನೋಡಿ ಸಪೋರ್ಟ್ ಮಾಡಬೇಕು. ಮೊದಲನೇದು ನಮ್ಮ ರಿಕ್ವೆಸ್ಟ್. ಎರಡನೇದು, ಈ ನಮ್ಮ ಭಾರತಿ ಟೀಚರ್ ಸಿನಿಮಾನ ನಾವು ಎಂಟೈರ್ ಕರ್ನಾಟಕ ಸಿಂಗಲ್ ಸ್ಕ್ರೀನ್ ಅಲ್ಲಿ 50 ರೂಪಾಯಿಗೆ ಟಿಕೆಟ್ ಕೊಟ್ಟು ತೋರಿಸಬೇಕನ್ನೋದು ನಮ್ಮ ಟೀಮ್ ಆಶಯ. ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ನಾವು ಮಾಡಿರೋ ಕಂಟೆಂಟ್ ನಿಮಗೆ ತಲುಪಬೇಕು. ನಿಮ್ಮ ಮಕ್ಕಳು ನಾಳೆ ದಿನ ಒಂದು ಎಜುಕೇಟೆಡ್ಸ್ ಆಗಬೇಕು, ಇನ್ ದ ಸೆನ್ಸ್ ಮೆಚುರಿಟಿ ಬರಬೇಕು. ಯಾಕೆ ಅಂದ್ರೆ ಅದು ಜನರಲಿ ನಿಮ್ಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ಯಾವ ಮಕ್ಕಳು ಟೀಚಿಂಗ್ ಲೆವೆಲ್ಗೆ ಪಾಸ್ ಆಗ್ತಾರೆ ಅಂದ್ರೆ ಅವರ ಗ್ರಾಸ್ಪಿಂಗ್ ಪವರ್ ಇನ್ನೊಬ್ಬರಿಗೆ ಟೀಚ್ ಮಾಡೋ ಲೆವೆಲ್ಗೆ, ಇನ್ನೊಬ್ಬರಿಗೆ ಹೇಳ್ಕೊಡೋ ಲೆವೆಲ್ ಬರುತ್ತೆ. ಅವತ್ತು ಅವ್ರ ಗ್ರಾಸ್ಪಿಂಗ್ ಪವರ್, ಮೆಚುರಿಟಿ ಲೆವೆಲ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆ ಒಂದು ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ಕೊಂಡು, ಮಕ್ಕಳದನ್ನೇ ಯೂಸ್ ಮಾಡ್ಕೊಂಡು ಒಂದು ಮಾಡಿರೋಂಥ ಒಂದು ಸಿನಿಮಾ. ಈ ಸಿನಿಮಾ ಕನ್ನಡ ಅಂದ್ರೆ ಒಂದು 7ನೇ ಕ್ಲಾಸ್ ಓದೋ ಮಗು ತನ್ನ ಊರಲ್ಲಿರೋ ಅಷ್ಟು ಜನಕ್ಕೆ ಕನ್ನಡ ಕಲಿಸ್ಬೇಕನ್ನೋದು ಒಂದು ಕಾನ್ಸೆಪ್ಟ್. ಅಷ್ಟು ಜನಕ್ಕೆ ಕಲಿಸುತ್ತೆ. ಅದು ಅವ್ರ ಮಗು ಹೆಂಗೆ ಪ್ರಯತ್ನ ಮಾಡುತ್ತೆ, ಯಾವ ರೀತಿ ಗೆದ್ದು ಬರುತ್ತೆ ಅನ್ನೋದೇ ಸಿನಿಮಾ ಅಂದ್ರೆ ಈಗ ಸಿನಿಮಾಟಿಕಲಿ ನಾವು ಸ್ವಲ್ಪ ಅದಕ್ಕೆ ಅಪೋಸ್ ಮಾಡೋರು ಇರಬೇಕು, ಆ ರೀತಿನೂ ತೋರಿಸಿದೀವಿ. ಯಾಕಂದ್ರೆ ಒಂದು ಪಾಸಿಟಿವ್ ಜೊತೆ ನೆಗೆಟಿವ್ ಇರಲೇಬೇಕು, ಅವಾಗಲೇ ಅದಕ್ಕೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಪ್ರಕಾರ ಒಂದು ಪಾಸಿಟಿವ್ ನೆಗೆಟಿವ್ ನಲ್ಲಿ ಈ ಸಿನಿಮಾ ಆ ಮಗು ಹೆಂಗ್ ಗೆದ್ದು ಬರುತ್ತೆ, ಇದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಏನೆಲ್ಲ ಅಡೆತಡೆಗಳಾಗುತ್ತೆ ಅನ್ನೋದೇ ಒಂದು ಸಿನಿಮಾ. ಇದರಲ್ಲಿ ನಮ್ಮ ಸಿ ಕೈ ಚಂದ್ರು ಸರ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡೆಡ್ಲಿ ಆದಿತ್ಯ ಸರ್ ಇದರಲ್ಲಿ ಡಿಸಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಂತೋಷ್ ಲಾಡ್ ಸರ್ ಒಂದು ಅತ್ಯಮೂಲ್ಯವಾದ ಒಂದು ಮುಖ್ಯವಾದಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಅಶ್ವಿನ್ ಹಾಸನ್ ಅವರು ಇದ್ದಾರೆ, ಜಿಜಿ ಅವರು ಇದ್ದಾರೆ, ದಿವ್ಯಾಂಚನ್ ಇದ್ದಾರೆ. ಮಕ್ಕಳ ಸಿನಿಮಾ ಅಂದ ತಕ್ಷಣ ಎಲ್ಲ ಯಾರೋ ಹೊಸ ಆರ್ಟಿಸ್ಟ್ಗಳು ಆತರ ನಾವು ಪ್ರಯೋಗ ಮಾಡಲಿಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ವಿ. ನಾವು ಹೇಳ್ತಾ ಇರಕ್ಕಂತ ಕಾನ್ಸೆಪ್ಟ್ ಜನಕ್ಕೆ ರೀಚ್ ಆಗಬೇಕು, ಆ ಮೆಚುರಿಟಿ ಲೆವೆಲ್ ರೀಚ್ ಆಗಬೇಕು ಅನ್ನೋ ರೀಸನ್ ಇಂದ ಕಂಪ್ಲೀಟ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಕ್ಯಾಮರಾಮನ್ ಹಳ್ಳಿಕಟ್ಟಿ ಅವರು, ಸುಜಿತ್ ನಾಯ್ಕ್ ಸ್ಟೇಟ್ ಅವಾರ್ಡ್ ವಿನ್ನರ್, ಎಡಿಟರ್. ಸೊ ಈ ತರ ಎಲ್ಲ ಒಂದು ಟೆಕ್ನಿಕಲ್ ಇಂದ ಇರ್ಬೋದು, ಆರ್ಟಿಸ್ಟ್ ವೈಸ್ ಇರ್ಬೋದು, ಎಲ್ಲ ಕ್ವಾಲಿಟಿ ವೈಸ್ ನಾವು ಸೆಲೆಕ್ಟ್ ಮಾಡಿದೀವಿ. ನಮ್ಮ ಕಂಟೆಂಟ್ ಆ ಲೆವೆಲ್ ಕಂಟೆಂಟ್ ಇದೆ, ಅದು ರೀಚ್ ಆಗ್ಲಿ ಜನಕ್ಕೆ ಅನ್ನೋದು ನಮ್ಮ ಇಂಟೆನ್ಷನ್. ದಯವಿಟ್ಟು ಎಲ್ಲರೂ 16ನೇ ತಾರೀಕು ಜನವರಿ ಥಿಯೇಟರ್ ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡೋದ್ರ ಜೊತೆ ಇನ್ನ 4 ಜನ ಕರ್ಕೊಂಡ್ ಬನ್ನಿ. ನಾವು ನಿಮ್ಗೆ ಕೊಡ್ತಾ ಇರೋದು ಸಿನಿಮಾನ ಕೇವಲ 50 ರೂಪಾಯಿಲಿ ನಿಮ್ಗೆ ಟಿಕೆಟ್ ತೋರಿಸ್ತಾ ಇದೀವಿ. ಇದು ನಮ್ಗೊಂದ್ ಸ್ವಲ್ಪ ಆಸ್ ಎ ಡಿಸ್ಟ್ರಿಬ್ಯೂಟರ್ ಚಾಲೆಂಜಿಂಗ್. ನಮಗೆ ಥಿಯೇಟರ್ ಗಳವ್ರ ಹತ್ರ ಕನ್ವಿನ್ಸ್ ಮಾಡೋದು, ಇಲ್ಲ ಥಿಯೇಟರ್ ಅವ್ರಿಗೆ ಸಮಸ್ಯೆ ಆದ್ರೆ ಅದನ್ನ ನಾವು ಹೆಂಗೆ ರಿಕವರಿ ಮಾಡಬಹುದು, ಈ ತರದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಇದೆ. ಪರವಾಗಿಲ್ಲ, ಚಾಲೆಂಜ್ ತಗೊಂಡಿದೀವಿ. ಜನ ನೋಡ್ಬೇಕು, ಸಿನಿಮಾ ಜನ ರೀಚ್ ಮಾಡಬೇಕು. ಬೇಸಿಕಲಿ ಅಂದ್ರೆ ಇನ್ನೊಂದೇನಂದ್ರೆ ಕನ್ನಡ ಸಿನಿಮಾ ರೀಚ್ ಮಾಡ್ತಾರೆ, ಕನ್ನಡ ಸಿನಿಮಾ ನೋಡೇ ನೋಡ್ತಾರೆ ಅನ್ನೋದು ನಮ್ದೊಂದು ಆಶಯ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.